ನನಗೆ ನಾನು ವಿದ್ಯಾರ್ಥಿಯಾಗಿದ್ದಾಗ ನಮ್ಮ ಮನೆಯಲ್ಲಿ ಒಂದು 25-30 ಎಕರೆ ಜಮೀನಿತ್ತು. ಅದರಲ್ಲಿ ತರಿ ಜಮೀನು ಇತ್ತು, ನೀರಾವರಿ ಜಮೀನು ಇತ್ತು, ಕುಷ್ಕಿ ಜಮೀನು ಇತ್ತು. ಆದ್ದರಿಂದ ನಾನು ಆರ್ಥಿಕ ದೃಷ್ಟಿಯಿಂದ ನಿಮಗಿಂತ ಉತ್ತಮ ಆದರೂ ಕೂಡ 25-30 ಎಕರೆ 20-25 ಎಕರೆನಲ್ಲಿ ಏನೇನು ಬೆಳಿಲಿಕ್ಕಾಗಲ್ಲ. ಆದರೂ ಕಷ್ಟ. ನಾನು ನಮ್ಮ ಮನೆಯಲ್ಲಿ ನಾನೇ ಮೊದಲನೇ ಗ್ರಾಜ್ಯುಯೇಟ್. ನಮ್ಮ ಮನೆಯಲ್ಲಿ ಮೊದಲನೇ ಗ್ರಾಜ್ಯುಯೇಟ್ ನಾನು. ಅದು ನಾನು ಮಧ್ಯೆ ಬಿಟ್ಬಿಟ್ಟಿದ್ದೆ, ಡ್ರಾಪ್ ಔಟ್ ಆಗ್ಬಿಟ್ಟಿದ್ದೆ. ನಾನು ಒಂದು ವರ್ಷ ಡ್ರಾಪ್ ಔಟ್ ಆಗಿ ಮನೆಯಲ್ಲಿದ್ದೆ. ಎಮ್ಮೆ ಕುರಿ ಕಾಯ್ಕೊಂಡು ಮನೆಯಲ್ಲಿದ್ದೆ. ಒಬ್ಬ ರಾಜಪ್ಪ ಅಂತ ಮೇಷ್ಟ್ರು ನಮ್ಮೂರಿಗೆ ಹೆಡ್ ಮಾಸ್ಟರ್ ಆಗಿ ಬಂದರು. ಅವರು ಮನೆಗೆ ಹೋಗಿ ನನ್ನನ್ನು ಗುರುತಿಸಿ ನಾನು ಯಾಕೆ ಶಾಲೆಗೆ ಹೋಗಿಲ್ಲ ಅಂತ ಕೇಳಿದ್ರು. ನಾನು ಪ್ರೈಮರಿ ಶಾಲೆನೇ ಓದಿಲ್ಲ. ನೇರವಾಗಿ ಮಾಧ್ಯಮ ಶಾಲೆಗೆ ಸೇರ್ಕೊಂಡೆ 5ನೇ ತರಗತಿಗೆ. ಅಲ್ಲಿವರೆಗೆ ನಾನು ವಿದ್ಯೆ ಕಲಿತಕ್ಕಂಥದ್ದನ್ನ ನಮಗೆ ವೀರ ಮಕ್ಕಳು ಕುಣಿತ ಕಲಿಸ್ತಾ ಇದ್ರು ಮೇಷ್ಟ್ರು, ಅವರು ಕಲಿಸ್ಕೊಟ್ಟಿದ್ರು. ಸೊ ಅದರಿಂದ ನಾನು ಕೂಡ ಬಹಳ ಕಷ್ಟದಲ್ಲಿ ಬಂದಿರತಕ್ಕಂಥದ್ದು. ಆದರೆ ವೀರಪ್ಪ ಮೊಯ್ಲಿಯವರಷ್ಟು ಕಷ್ಟಪಟ್ಟಿರಲಿಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಹಳ ಸಂತೋಷ. ಆಗ ನೋಡಿ, ಅವ್ರ ತಂದೆ ತಾಯಿಗಳು ಅವತ್ತು ಹೇಗೆ ನಿಯತ್ತಿನಿಂದ ಬದುಕಿದ್ರು ಅಂತಕ್ಕಂಥದ್ದನ್ನ ಇವತ್ತು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಸುಮಾರು 40 ಎಕರೆ ಜಮೀನನ್ನ ಗುತ್ತಿಗೆ ಮಾಡ್ತಾ ಇದ್ರು. ಅದನ್ನ ಯಾರು ಜಮೀನ್ದಾರರಿದ್ದಾರೆ ಅವ್ರಿಗೆ ವಾಪಸ್ ಕೊಡೋದಿದೆಯಲ್ಲ, ಅದು ಬಹಳ ಕಷ್ಟದ ಕೆಲಸ. ನೋಡಿ ಎಂತ ನಿಯತ್ತಿನಿಂದ ಮಾಡಿದ್ದಾರೆ. ನಾನು ವಿದ್ಯಾರ್ಥಿಯಾಗಿದ್ದಾಗ ನಮ್ಮ ಮನೆಯಲ್ಲಿ ಒಂದು 25-30 ಎಕರೆ ಜಮೀನಿತ್ತು. ಅದರಲ್ಲಿ ತರಿ ಜಮೀನು ಇತ್ತು, ನೀರಾವರಿ ಜಮೀನು ಇತ್ತು, ಕುಷ್ಕಿ ಜಮೀನು ಇತ್ತು. ಆದ್ದರಿಂದ ನಾನು ಆರ್ಥಿಕ ದೃಷ್ಟಿಯಿಂದ ನಿಮಗಿಂತ ಉತ್ತಮ ಆದರೂ ಕೂಡ 25-30 ಎಕರೆ 20-25 ಎಕರೆನಲ್ಲಿ ಏನೇನು ಬೆಳಿಲಿಕ್ಕಾಗಲ್ಲ. ಆದರೂ ಕಷ್ಟ. ನಾನು ನಮ್ಮ ಮನೆಯಲ್ಲಿ ನಾನೇ ಮೊದಲನೇ ಗ್ರಾಜ್ಯುಯೇಟ್.